ಈಗ ಪತ್ರ ಓದೋಣವಾ? ಗುರುಜಿ, ಪತ್ರವನ್ನ ಚಂದ್ರಮ್ಮ ಅವರು ದಾವಣಗೆರೆಯಿಂದ ಬರೀತಿದ್ದಾರೆ. ಒಂದು ವಿಶೇಷವಾದ ಪ್ರಶ್ನೆಯನ್ನ ನಮ್ಮ ಮುಂದಿಟ್ಟಿದ್ದಾರೆ. ಗುರುಜಿ ನಮಸ್ಕಾರ. ನನ್ಗೆ ಒಂದು ಬಹಳ ದೊಡ್ಡ ಸಮಸ್ಯೆ ಕಾಡ್ತಿದೆ. ಅದೇನಂದ್ರೆ, ನಮ್ ತಂದೆ ಮನೆಯಲ್ಲಿ, ಅವ್ರದ್ದು ಸ್ವಂತ ಮನೆ ಅಂತೆ ಗುರುಜಿ, ಒಂದು ದೊಡ್ಡ ನಾಗರಹ ವಾಸವಾಗಿದೆಯಂತೆ. ಅದು ಯಾರನ್ನೂ ಮನೆ ಒಳಗ್ ಬರಕ್ ಬಿಡ್ತಿರ್ಲಿಲ್ವಂತೆ. ಹಾಗಾಗಿ ಇವ್ರ ಅಜ್ಜನವರು ಗರುಡ ರೇಖೆಯನ್ನ ಬರ್ಸಿ ಮನೇಲಿ ಇಟ್ಟಿದ್ರಂತೆ. ಹಾಗೆ ಇವಾಗ ಮನೆ ಕೂಡ ಬಿಟ್ಟು ಬಂದ್ಬಿಟ್ಟಿದಾರಂತೆ. ಪಾಳ್ ಬಿದ್ದಿದ್ಯಂತೆ ಆ ಮನೆ. ಇವ್ರ ಊರ್ ಬಿಟ್ಟು ಆಚೆ ಬಂದಿದ್ರು ಕೂಡ ಇವ್ರು ಎಲ್ಲಿ ಹೋದ್ರು ಹಾವುಗಳು ಕಾಣತ್ತಂತೆ. ಆ ಮನೆಯ ಸುತ್ತಮುತ್ತ ಚಾಮುಂಡೇಶ್ವರಿ ದೇವಸ್ಥಾನವಿದೆಯಂತೆ, ಬೇವಿನ ಮರ ಇದೆಯಂತೆ, ಮನೇಲೆ ಹುತ್ತ ಕೂಡ ನಿರ್ಮಾಣವಾಗಿದೆಯಂತೆ. ಗುರುಜಿ, ಏನಿದಕ್ಕೆ ಪರಿಹಾರ ಅಂತ ಕೇಳ್ತಿದ್ದಾರೆ. ಹೆಸರೇನು? ಚಂದ್ರಮ್ಮ. ಚಂದ್ರಮ್ಮ, ನೀವು ವಿಶೇಷ ಅಂದ್ರೆ ಈ ಒಂದು ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ವಾಸವಾಗಿರ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡ್ಕೊಂಬಿಡಿ. ಮನೆ ದೊಡ್ಡ ಅಂಗಳವೋ ಚಿಕ್ಕ ಅಂಗಳವೋ ಅಕಸ್ಮಾತ್ ತ್ಯಾಗ ಮಾಡ್ಬಿಡ್ಬೋದೋ ಇರಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ. ಮನೆಯಲ್ಲಿ ನಿವಾಸವಾಗಿಲ್ಲ. ಅಜ್ಜನ ಕಾಲದಿಂದ ಈ ಗರುಡ ರೇಖೆಯನ್ನು ಬರೆದಿರೋದು ಬಹಳ ದೊಡ್ಡ ತಪ್ಪು. ಏನು ಅಂದರೆ, ನಿಮಗೆ ಯಾವತ್ತು ಯಾವ ಕಾಲಕ್ಕೂ ಈ ಹಾವು ಮತ್ತೆ ಕಾಡಿಸ್ತಾ ಇದೆ ಅಂದರೆ ಆ ಗರುಡ ರೇಖೆಯನ್ನು ತೆಗೆದುಹಾಕಿ, ನೀವಲ್ಲಿ ಮಾಡಿರ್ತಕ್ಕಂಥ ಯಂತ್ರವನ್ನು ಪರಿವರ್ತನೆ ಮಾಡಿ ಅಂತ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದೀರಾ ಹಾವಿಗೆ ಗರುಡ ಶತ್ರು ಅಂತ. ನಿಜ ಸ್ಥಿತಿಯಲ್ಲಿ ಶತ್ರು ಅಷ್ಟೇ ವಿನಃ ಯಾವ ಕಾಲಕ್ಕೂ ಅಲ್ಲ. ಅವರಿಬ್ಬರು ವಿಮುಕ್ತಿಯನ್ನಗೊಳಿಸೋಕ್ಕೋಸ್ಕರ ಈ ಪರಿವರ್ತನೆ. ನೋಡಿ, ಇವತ್ತು ಅದೇ ಕಥೆಯ ಮಾಲೀಕದಲ್ಲಿ ನಿಮಗೆ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಬಂದೆ. ನಿನ್ನ ಗರುಡ ಹುಟ್ಟುತ್ತಾನೆ ಅಂತ. ತಾಯಿಗೆ ವಿಮೋಚನೆಯನ್ನು ಕೊಡಿಸೋಕ್ಕೋಸ್ಕರ ಗರುಡ ಹುಟ್ಟಿ ಆ ಪಕ್ಷಿ ನಾನೇ ಶತ್ರು ಆಗ್ತೀನಿ ಈ ಹಾವುಗಳಿಗೆ ಅಂತ ಹೇಳಿದಾಗ ಅಲ್ಲಿ ನಾವು ಏನು ಹೇಳ್ತೀವಿ, ಇಂದ್ರಧನುಷ್ ಅಂತ ಕರಿತೀವಿ. ಈ ಇಂದ್ರಧನುಷ್ ಯಾವ ಕಾಲಕ್ಕೆ ಅಂದರೆ, ನೀವು ವಿಶೇಷವಾಗಿರ್ತಕ್ಕಂಥ ಇಂದ್ರಧನುಷ ಬಂದಾಗ ನಾವು ರೇನ್ಬೋ ಅಂತ ಕರಿತೀವಿ ಕೆಲವರು. ಆ ರೇನ್ಬೋ ಬಂದಾಗ ಅಂದರೆ 7 ಬಣ್ಣಗಳು, 7 ಗ್ರಹಗಳು ನಮಸ್ಕಾರ ಮಾಡುತ್ತೆ ಗರುಡನಿಗೆ. ಯಾಕೆಂದರೆ ಈ ಸುರುಚಿ ಪಾತಾಳಕ್ಕೆ ಬಂದಿರೋದಕ್ಕೋಸ್ಕರ ಜಗತ್ತಲ್ಲಿ ಇಬ್ಬರಿಗೆ, ಸಾಕ್ಷಾತ್ ಪರಮೇಶ್ವರನ ಸ್ವರೂಪದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಮತ್ತು ನಾರಾಯಣ, ಅಂದರೆ 2 ನಾರಾಯಣ ಅಂಶವಾಗಿರ್ತಕ್ಕಂಥವನಿಗೆ ಈ ವಿಶೇಷವಾಗಿರ್ತಕ್ಕಂಥ ಇಬ್ಬರ ಅಂಶ ಸೇರ್ತು. ಯಾವುದು? ಒಂದು ಅರುಣ, ಒಂದು ವಿಶೇಷವಾಗಿ ಗರುಡ. 2 ಸೇರಿದಾಗ ಈ ದೋಷಗಳು ಪರಿವರ್ತನೆ. ನಿಮ್ಮ ಮನೆಯಲ್ಲಿ ಆ ಗರುಡ ರೇಖೆ ಬಂದಾಗ ಈ ಹಾವುಗಳು ಏನು ಹೇಳ್ತಾ ಇದೆ ಅಂದರೆ, ನಾವು ಸ್ವತಂತ್ರವಾಗಿದ್ದಾಗ ನೀವುಗಳು ಈ ರೀತಿ ಬರೆಸಿದಾಗ, ನಿಮಗೆ ಏನೋ ಮಾಡದಿದ್ದಾಗ ಯಂತ್ರವನ್ನ ಬರೆಸಿ ಆ ಗರುಡ ರೇಖೆಯನ್ನು ಹಾಕಿಸಿ ನಮ್ಮನ್ನು ದೋಷಕರವಾಗಿಟ್ಟಿದ್ದೀರಾ ಅಂತ ಹೊರಗಡೆನೂ ಬಂದು ಜ್ಞಾಪಿಸ್ತಾ ಇದೆ. ಮೊದಲಾಗಿ ನೀವು ಮಾಡಬೇಕಾದಿಷ್ಟೇ, ಆ ಮನೆಗೆ ಮೊದಲು ಹೋಗಿ ನಿರ್ಧಾರ ಮಾಡ್ಕೊಳ್ಳಿ, ಇದನ್ನ ದೇವರ ಸ್ಥಾನಕ್ಕೆ ಅಥವಾ ದೇವರಿಗೋಸ್ಕರ ಮೀಸಲಾಗಿ ಇಟ್ಬಿಡೋಣವಾ, ಅಥವಾ ಒಂದು ಸಂಕ್ಷಿಪ್ತವಾಗಿ ಒಂದು ಸಂಸ್ಥೆಯ ಮುಖಾಂತರವಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಡೋಣವಾ, ಅಥವಾ ಜೀವಂತವಾಗಿ ಹಾವು ಏನೂ ಮಾಡದೇ ಇದ್ದ ಹಾಗೆ ನಮಗೆ ಅಂಗಳವನ್ನು ಇಟ್ಕೊಂಡು ಕಾಪಾಡ್ಕೊಂಡು ಮುಂದಕ್ಕೆ ಹೋಗೋಣವಾ. ಯಾಕಂದ್ರೆ ಮುಂದಿನ ಪೀಳಿಗೆ ಹೇಗೋ ಇದೆಯೋ ಗೊತ್ತಿಲ್ಲ. ಅಲ್ಲಿ ನಿಮ್ಮಲ್ಲಿ ಒಂದು ಬೇವಿನ ಮರ ಅಂತ ಹೇಳ್ಬಿಟ್ರಿ, ಸಂತೋಷ. ಆದರೆ ಅಲ್ಲಿ ಆಲದ ಮರ ಇರೋದು ಜ್ಞಾಪಕ ಇಲ್ವಲ್ಲ. ಆಲದ ಮರನ ಯಾವ ಕಾಲಕ್ಕೂ 2 ಮರಗಳು ತನಗೆ ತಾನೇ ಬಂದಾಗ ಹೊಡೆದು ಹಾಕಬಾರ್ದಾಗಿತ್ತು. ನೀವು ಅಲ್ಲಿ ಅದನ್ನು ಬೇರೆ ಹೊಡೆದಾಕ್ಬಿಟ್ಟಿದ್ರಿ. ಅಂದರೆ ಹಾವಿಗೆ ಇದ್ದ ಸ್ಥಳ ಹೊಡೆದಾಕ್ಬಿಟ್ಟಿದ್ದಾರೆ ನಿಮ್ಮ ಅಜ್ಜನವರು. ಏನು ಚಂದ್ರಮ್ಮ, ಆ ಹಾವು ಹೊಡೆದಾಕಿದ್ದಾಗ ಅದು ಎಲ್ಲಿ ವಾಸವಾಗಿತ್ತು? ಆ ಪೊಟ್ರೆಯಲ್ಲಿ ವಾಸವಾಗಿದ್ದು ಮನೆಯಲ್ಲಿ ಬಂದು ವಾಸವಾಗಿದೆ. ಯಾವ ಕಾಲಕ್ಕೂ ತೊಂದರೆ ಕೊಟ್ಟಿಲ್ಲ. ಹೌದು ವಂಶ. ಕೆಲವರಿಗೆಲ್ಲ ಏನೋ ಅಂದರೆ ಭಯ ಭೀತಿ ಇದ್ದೇ ಇರುತ್ತೆ. ಅದಕ್ಕೆ ನೀವು ಆ ಮುನೀಶ್ವರನ ಸ್ಮರಣೆ ಮಾಡಿಕೊಂಡು ಒಂದು ಮುನೀಶ್ವರನ ಪ್ರತಿಷ್ಠಾಪನೆ ಅದೇ ಸ್ಥಳದಲ್ಲಿ ಮಾಡಬೇಕು. ಅದಾದ ಮೇಲೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ನೀನು ನಿನ್ನ ಸ್ಥಳಕ್ಕೆ ಹೊರಟೋಗಪ್ಪ, ಯಾವುದಿದೆಯೋ ನಿನ್ನ ಸ್ಥಳವನ್ನು ಆರಿಸ್ಕೋ, ನಿನಗೆ ಯಾವ ಕಾಲಕ್ಕೂ ವಿಮುಕ್ತಿಯನ್ನು ನಾವು ಬಯಸ್ತೀವಿ ಅಂತ ಹೇಳಿ ಆ ಯಂತ್ರವನ್ನು ಮೊದಲು ನಶಿಸಿ ಹಾಕಿ ತೆಗೆದಾಕ್ಬಿಡ್ಬೇಕು. ತದನಂತರ ಗರುಡನ ಪೂಜೆ ಮಾಡ್ಕೋಬಹುದು, ಹಾವನ ಪೂಜೆ ಮಾಡ್ಬೋದು, 2 ವಂಶಪೂರ್ವಕವಾಗಿ ಪೂಜೆ ಮಾಡ್ಕೋಬಹುದು. ನಿಮಗೆ ದೋಷಕರವಾಗಿರ್ತಕ್ಕಂಥದ್ದು ಹಾವು. ಅದಕ್ಕೆ ಅದರ ಏನು ವಿಮುಕ್ತಿಯನ್ನು ಹಾವು ಕಾಡ್ತಾ ಇದೆ ಅಂದರೆ, ನಿಮಗೆ ಪಿತ್ರಾರ್ಜಿತ ಋಣಕರ್ಮಕ್ಕೋಸ್ಕರ ಕಾಡ್ತಿಲ್ಲ. ನೀವು ಮೊದಲಾಗಿ ನೀವು ಮಾಡಿರೋ ತಪ್ಪು ಏನು ಅಂದರೆ, ಮರ ಮುರಿದು ಹಾಕಿದ್ರೆ, ನನ್ನ ಮನೆಯನ್ನು ಮುರಿದು ಹಾಕಿದ್ರೆ, ನಾನು ನಿಮ್ಮ ಮನೇಲಿ ಇದ್ದೀನಿ, ಯಾವ ಕಾಲಕ್ಕೂ ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಡದಿದ್ದಾಗ ನೀವು ಗರುಡ ರೇಖೆಯನ್ನು ಯಾಕೆ ಬರ್ಸಿದ್ರಿ? ಆ ಯಂತ್ರವನ್ನು ಪರಿವರ್ತನೆ ಮಾಡಬೇಕು. ಅದಕ್ಕೆ ನಾಗದಲ್ಲಿ ತಾಳೆ ಹೂಗಳನ್ನು ಪ್ರತಿಪೂರ್ವಕವಾಗಿರುತ್ತೆ. ಆ ತಾಳೆ ಹೂಗಳು ಬಹಳ ಇಷ್ಟ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ಪೌರ್ಣಮಿ ದಿವಸ ತಾಳೆ ಹೂವು ಅಂದರೆ ಹಾವುಗಳು ಸೇರೋ ಸಮಯ, ಆ ಸಮಯಕ್ಕೆ ತಾಳೆ ಹೂವನ್ನು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾಗ ಯಕ್ಷೋಪವೀತ ಪೂಜಾ ಅಂತ ಇದೆ. ಆ ನಾಗ ಯಕ್ಷೋಪವೀತ ಅಂದರೆ ಯಕ್ಷಗಳು ಪೂಜೆ ಮಾಡ್ತಾ ಇದ್ರು. ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವಗಳೆಲ್ಲ ಪೂಜೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಆ ಯಕ್ಷ ಪೂಜೆ ಅಂತ ನಾಗ ಯಕ್ಷ ಪೂಜೆ ಅಂತಿದೆ. ಅದಕ್ಕೆ ನೀವೇನು ಮಾಡಬೇಕು, ಮೊದಲಾಗಿ ಜೋಗ್ ಹೋಗಿ, ಜೋಗಲ್ಲಿ ಯಕ್ಷಿಣಿ ಆಗಿರ್ತಕ್ಕಂಥ ಪದ್ಮಾವತಿ ದೇವಿ ಇದ್ದಾಳೆ. ಅದಕ್ಕೋಸ್ಕರ ವಡನ್ಬೈಲ್ ಅಂತ ಒಂದು ಜಾಗ, ಆ ಜಾಗದಲ್ಲಿ ಆ ಯಕ್ಷಿಣಿ ಸ್ವರೂಪದಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಮರ್ಮೇಡ್ ಅಂತ ಹೇಳ್ತೀವಿ. ಮರ್ಮೇಡ್ ಅಂದರೆ ಕೆಳಭಾಗದಲ್ಲಿ ಮೀನು, ಮೇಲ್ಭಾಗದಲ್ಲಿ ಮನುಷ್ಯ ಸ್ವರೂಪ. ಹಾಗೆ ಯಕ್ಷಿಣಿ ಆಗಿರ್ತಕ್ಕಂಥ ನಾಗಯಕ್ಷಿಣಿ ಹೇಗಿರ್ತಾಳೆ ಅಂದರೆ, ಕೆಳಭಾಗದಲ್ಲಿ ಸರ್ಪ, ಮೇಲ್ಭಾಗದ ದೇಹ ಸ್ವರೂಪ ದೇವಿ. ಅದಕ್ಕೋಸ್ಕರ ಈ ಕುಕ್ಕುಟಕ ಸರ್ಪ ಅಂತಿದೆ. ನೀವಲ್ಲಿ ಒಂದು ಪುಟ್ಟದಾಗಿ ಮುನೀಶ್ವರನ್ ಮಾಡಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿ ಜೋಗ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಆ ಪದ್ಮಾವತಿ ವಡನ್ಬೈಲ್ ಹತ್ರ ಸ್ಮರಣೆ ಮಾಡ್ಕೊಂಡು ಬನ್ನಿ. ಆ ಮಣ್ಣು ಮೃತ್ತಿಕೆಯನ್ನು ತಗೊಂಡ್ಬಂದು ಇಲ್ಲಿ ಹಾಕಿ
ಈ ಮೃತ್ತಿಕೆಯನ್ನು ಅಲ್ಲಿ ಹಾಕಿ ಎರಡನ್ನೂ ವಿಭಜನೆ ಮಾಡಿಕೊಂಡು ಪರಿವರ್ತನೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಇನ್ಮೇಲೆ ಯಾವ ಕಾಲಕ್ಕೂ ಸರ್ಪಗಳು ಬರಲ್ಲ, ಅದಾದ ಮೇಲೆ ಯಾವ ಕಾಲಕ್ಕೂ ತೊಂದರೆಗಳು ಕೊಡಲ್ಲ. ಜೀವಂತವಾಗಿ ಆ ಮನೆಯನ್ನು ಏನು ಮಾಡಬೇಕು ಅಂತ ನೀವುಗಳು ಎಲ್ಲ ಕೂತ್ಕೊಂಡು ನಿರ್ಧಾರ ಮಾಡೋಕ್ಕೆ ನಾನು ನಿರ್ಧಾರ ಮಾಡೋಕ್ಕಾಗಲ್ಲ, ನಿಮ್ಮ ಸ್ವಂತ ಆಸ್ತಿ. ಅದರಿಂದ ಅದು ಪರಿವರ್ತನೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಮುಖಾಂತರ ಹಾರೈಸ್ತೀನಿ.